ನೀವೇನಾದರೂ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀರಾ? ಅದು ಕೂಡ ಫ್ಲೆಕ್ಸಿಬಲ್ ಇರಬೇಕು ಅನ್ನೋ ಆಸೆನಾ? ಫ್ರೆಷರ್ಸ್ಗಳ ಒಂದು ಒಳ್ಳೆ ಸ್ಯಾಲ್ರಿನ ಪ್ರೊವೈಡ್ ಮಾಡಬೇಕು, ಈಸಿಯಾದಂಥ ಕೆಲಸ ಇರಬೇಕು, ಲೈಕ್ ಟೈಪಿಂಗು ಅಥವಾ ಚಾಟಿಂಗ್ ರೀತಿಯದಾದರೆ ಓಕೆ ಅಂತ ಅಂದ್ಕೊಳ್ತಾ ಇದ್ರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ ಇಲ್ಲಿ ನೀವು ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಜೊತೆಗೆ ನೀವೇನಾದರೂ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರು ಕೂಡ ಇಲ್ಲಿ ನೀವು ಮಾಡ್ಬೋದಾಗಿರುತ್ತೆ. ತುಂಬಾ ಈಸಿಯಾದಂಥ ಕೆಲಸ. ಜಸ್ಟ್ ನಿಮಗೆ ವಾಟ್ಸಪ್ ಯೂಸ್ ಮಾಡೋದಕ್ಕೆ ಬರುತ್ತೆ, ಅಥವಾ ಲಿಂಕ್ಡ್ಇನ್ ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಾಸ್ಗಳನ್ನ ಯೂಸ್ ಮಾಡೋಕ್ಕೆ ಬರುತ್ತೆ. ಚಾಟ್ ಮಾಡೋದಕ್ಕೆ ಅಥವಾ ಟೈಪ್ ಮಾಡೋದಕ್ಕೆ ಇಷ್ಟ ಅಂದರೆ ಲೈಕ್ ಏನು ಹೇಳ್ತಾರೆ, ಮೆಸೇಜ್ ಮಾಡೋದಕ್ಕೆ ಇಷ್ಟ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಕೆಲಸನ ಈಸಿಯಾಗಿ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಇಲ್ಲಿ ನಿಮ್ಗೆ ಯಾವುದೇ ರೀತಿ ಸೇಲ್ಸ್ ಇರೋದಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ, ಕಾಲಿಂಗ್ ಅಂತೂ ಮೊದಲೇ ಇರೋದಿಲ್ಲ. ಈಸಿಯಾಗಿ ನೀವು ಮನೆಯಿಂದ ಮಾಡ್ಬೋದಾಗಿರುತ್ತೆ. ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ನೀವು ಜಸ್ಟ್ PUC ಪಾಸ್ ಆಗಿದ್ದೀವಿ ಅಷ್ಟೇ, ಅದ್ರ ಮೇಲೆ ನೀವು ಏನೇ ಓದ್ಕೊಂಡಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ವಿಡಿಯೋದಲ್ಲಿ ನೀವು ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ನಿಮ್ಮ ಕೆಲಸ ಏನು, ಹೇಗೆ ಮಾಡಬೇಕು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನಾನು ವೀಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ಇದು ಬಂದು ಅಪ್ಸ್ಟಾಕ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಲೀಡ್ ಜನರೇಟರ್ ಅಥವಾ ಕ್ವಾಲಿಟಿ ಅಸೋಸಿಯೇಟ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಕ್ವಾಲಿಟಿ ಅಸೋಸಿಯೇಟ್ ಮಾಡುವಂಥ ಕೆಲಸ ಆಗಿರುತ್ತೆ. ಹೇಗೆ ಏನು ಅನ್ನೋದನ್ನ ನಾನು ನಿಮಗೆ ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ಜಸ್ಟ್ ನಿಮಗೆ ಲೈಕ್ ಚಾಟ್ ಮಾಡುವಂಥದ್ದು ಅಥವಾ ಟೈಪ್ ಮಾಡೋ ರೀತಿಯಾದಂಥ ಕೆಲಸ ಇರುತ್ತೆ. ಹಾಗೆ ನೀವಿಲ್ಲಿ ನೋಡ್ಬೋದು ಎಲಿಜಿಬಿಲಿಟೀಸ್ ನೋಡಿದ್ರೆ ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಸೊ ನೀವೇನಾದ್ರು ಫ್ರೆಷರ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಇಲ್ಲಿ ಡೀಟೇಲ್ಸ್ ನೋಡೋದಾದ್ರೆ ಮೊದಲನೇದಾಗಿ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಐಡೆಂಟಿಫೈ ಅಂಡ್ ಕನೆಕ್ಟ್ ವಿತ್ ಪ್ರೊಫೆಷನಲ್ ಕಸ್ಟಮರ್ಸ್ ಥ್ರೂ ವಾಟ್ಸ್ಆ್ಯಪ್, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್, ಇಮೇಲ್, ಕಾಲ್ಸ್ ಆರ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಕಸ್ಟಮರ್ಸ್ಗಳು ಕೆಲವೊಂದ್ಸಲ ವಾಟ್ಸ್ಆ್ಯಪ್ ಮಾಡ್ತಾರೆ, ಅಥವಾ ಲಿಂಕ್ಡ್ಇನಲ್ಲಿ ಮೆಸೇಜ್ನ ಮಾಡಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ನ ಮಾಡಿರ್ತಾರೆ, ಅಥವಾ ಇಮೇಲ್, ಈ ರೀತಿ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳಿಂದ ನಿಮ್ಮನ್ನ ಕನೆಕ್ಟ್ ಆಗ್ತಾರೆ ಅಥವಾ ನಿಮಗೆ ಮೆಸೇಜ್ ಮಾಡ್ತಾರೆ. ಅಲ್ಲಿ ನೀವು ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕಾಗಿರುತ್ತೆ, ಐಡೆಂಟಿಫೈ ಮಾಡಬೇಕಾಗಿರುತ್ತೆ, ಅಂದರೆ ನೋಡಬೇಕಾಗಿರುತ್ತೆ ಮೆಸೇಜಸ್ನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಜನರೇಟ್ ಲೀಡ್ಸ್ ಟು just a minute, generate leads to a service industry websites and world care or hotels and digital supports ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಕಂಪನಿಯವರು ಸರ್ವಿಸಸ್ಗಳಲ್ಲಿ ಅಥವಾ ಇಂಡಸ್ಟ್ರಿಯಲ್ ವೆಬ್ಸೈಟ್ಸ್ಗಳಿಗೆ ಅಥವಾ ವರ್ಡ್ ಪ್ಲೇಸ್ ಕೆರಿಯರ್ಸ್ಗಳಿಗೆ, ಹೋಟೆಲ್ಸ್ಗಳಿಗೆ, ಡಿಜಿಟಲ್ ಪ್ರಾಡಕ್ಟ್ಸ್ಗಳು ಅಥವಾ ಸರ್ವಿಸಸ್ ಸಪೋರ್ಟ್ಸ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆನೂ ಕೆಲಸ ಮಾಡ್ತಾರೆ. ಅವರ ಕಸ್ಟಮರ್ಸು ನಿಮಗೆ ಮೆಸೇಜ್ ಮಾಡುವಂಥದ್ದು, ಅಲ್ಲಿಗೆ ಏನು ಮೆಸೇಜ್ ಮಾಡಿರ್ತಾರೆ ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥದ್ದು, ಅಥವಾ ಅದನ್ನು ಕಂಪ್ನಿಗೆ ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅನ್ನೋದನ್ನ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ಅವರು ಮೆಸೇಜ್ ಮಾಡಿರುವಂಥದ್ದು ನಿಮಗೆ ಲೀಡ್ ಆಗಿರುತ್ತೆ. ಆ ಲೀಡ್ಸ್ಗಳನ್ನ ಕಂಪ್ನಿಗೆ ವಾಪಸ್ಸು ನೀವು ಲೈಕ್ ಸಬ್ಮಿಟ್ ಮಾಡುವಂಥದ್ದು ಅಥವಾ ಹೇಳುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಿದ್ದಾರೆ. ಇನ್ನು ಎಕ್ಸ್ಪ್ಲೇನ್ ಸರ್ವಿಸ್ ಪ್ರೊಫೆಷನಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರಿಗೆ ಏನು ಸರ್ವಿಸ್ ಬೇಕಾಗಿದೆ ಅಂದರೆ ಹೋಟೆಲ್ದು ಬೇಕಾಗಿದೆಯಾ, ಅಥವಾ ಯಾವ್ದಾದ್ರು ವೆಬ್ಸೈಟ್ ಬಗ್ಗೆ ಆಗಿದೆಯಾ, ಅಥವಾ ಅವ್ರು ವಾಟ್ಸಪ್ಪಲ್ಲಿ ಮಾಡಿದಾರಾ, ಲಿಂಕ್ಡ್ಇನ್ನಲ್ಲಿ ಮಾಡಿದಾರಾ, ಇದರ ರಿಲೇಟೆಡ್ ನೀವು ಚೆಕ್ ಮಾಡಿ ಅವ್ರಿಗೆ ಏನು ಲೈಕ್ ಕಸ್ಟಮರ್ಸ್ ಸಪೋರ್ಟ್ ಅಥವಾ ಕಸ್ಟಮರ್ಸ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗಿರುತ್ತೆ. ಮೆಸೇಜ್ಗೆ ರಿಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫಾಲೋ ಅಪ್ ವಿತ್ ಇಂಟ್ರೆಸ್ಟ್ ಲೀಡ್ಸ್ ಆ್ಯಂಡ್ ಮೇಂಟೈನ್ ಪ್ರಾಪರ್ ಕಮ್ಯುನಿಕೇಷನ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಇಂಟ್ರೆಸ್ಟೆಡ್ ಲೀಡ್ಸ್ಗಳಿರ್ತಾರೆ ಗೊತ್ತಾ, ಅವ್ರ ಜೊತೆಗೆ ಅವರ ಲೀಡ್ಸ್ಗಳನ್ನ ನೀವು ಕಂಪ್ನಿಗೆ ಫಾಲೋ ಅಪ್ ಮಾಡಬೇಕಾಗಿರುತ್ತೆ, ಕಳಿಸ್ಬೇಕಾಗಿರುತ್ತೆ. ಹಾಗೆ ಅವ್ರ ಜೊತೆ ಒಂದು ಒಳ್ಳೆ ಕಮ್ಯುನಿಕೇಷನ್ನ ಬಿಲ್ಡ್ ಮಾಡ್ಕೊಬೇಕಾಗಿರುತ್ತೆ ನೀವು ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಗಾಗುತ್ತೆ ಅಂದರೆ ಅವರ ಸರ್ವಿಸಸ್ ಇರುತ್ತೆ ಅಲ್ವಾ, ಅದರ ರಿಗಾರ್ಡಿಂಗ್ ಅವ್ರು ನಿಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನಾದ್ರು ಇಂಟ್ರೆಸ್ಟ್ ಇದೆ, ಅವರ ಸರ್ವಿಸ್ನ ತೊಗೊಳಕ್ಕೆ ಇಷ್ಟಪಡ್ತಾರೆ ಅಂದರೆ ನೀವು ಆ ಲೀಡ್ಸ್ನ ಜಸ್ಟ್ ಕಂಪ್ನಿಗೆ ಕಳಿಸ್ಬೇಕಾಗಿರುತ್ತೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಂಟೈನ್ ಡೈಲಿ ಲೀಡ್ಸ್ ರಿಪೋರ್ಟ್ಸ್ ಆ್ಯಂಡ್ ಅಪ್ಡೇಟ್ ಪ್ರೋಗ್ರಾಮ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅವರ ಡೈಲಿ ಲೀಡ್ಸ್ ರಿಪೋರ್ಟ್ಸ್ಗಳು ಏನಿದೆ ಅಂದರೆ ಎಷ್ಟು ಲೀಡ್ಸ್ ಸಿಕ್ತು ಅಥವಾ ಅಪ್ಡೇಟ್ಸ್ಗಳೇನಿದೆ, ಅವ್ರಿಗೆ ಏನು ಕ್ವೆಶನ್ಸ್ ಬಗ್ಗೆ ಏನಾದ್ರು ಹೊಸದಾಗಿ ಕ್ವೆಶನ್ಸ್
ಹಾಕಿದ್ರಾ ಅಥವಾ ಸರ್ವಿಸ್ ಬಗ್ಗೆ ಕೇಳಿದ್ರಾ ಅದನ್ನ ಜಸ್ಟ್ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಬಂದು ಮೇನ್ಲಿ ಗೂಗಲ್ ಶೀಟಲ್ಲಿ ಇರುತ್ತೆ ಅಥವಾ ಎಕ್ಸೆಲ್ ಅಲ್ಲಿ ಇರುತ್ತೆ, ಅಲ್ಲಿ ನೀವು ಜಸ್ಟ್ ಟೈಪ್ ಮಾಡಬೇಕಾಗಿರುತ್ತೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಇನ್ನು ಸಪೋರ್ಟ್ ಕಸ್ಟಮರ್ಸ್ ಆನ್ ಬೋರ್ಡಿಂಗ್ ಆ್ಯಂಡ್ ಅಪ್ಲಿಕೇಶನ್ ಶೆಡ್ಯೂಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಆನ್ ಬೋರ್ಡಿಂಗ್ ಮಾಡ್ಕೊತಾರೆ ಅಲ್ವಾ ಕಸ್ಟಮರ್ಸ್, ಲೈಕ್ ಅವ್ರ ಸರ್ವಿಸಸ್ನ ತಗೊಳ್ತಾರಲ್ಲ, ಆ ಟೈಮಲ್ಲಿ ಅವ್ರಿಗೆ ಡೌಟ್ಸ್ ಇತ್ತು ಅಂದರೆ ಅವ್ರು ಕನೆಕ್ಟ್ ಆಗ್ತಾರೆ, ಅವಾಗ ನೀವು ಅವ್ರಿಗೆ ರಿಪ್ಲೈ ಮಾಡಬೇಕು ಅನ್ನೋದೇ ಹೇಳ್ತಾ ಇದ್ದಾರೆ. ಇನ್ನು ವರ್ಕ್ ವಿತ್ ಅ ಟೀಮ್ ಟು ಇಂಪ್ರೂವ್ ಕಸ್ಟಮರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಟೀಮ್ ಏನಿರುತ್ತೆ ಅಥವಾ ನಿಮ್ಮ ಕಂಪ್ನಿ ನಿಮ್ಮ ಟೀಮ್ಗಳನ್ನ ಮಾಡಿರ್ತಾರಲ್ವಾ, ಆ ಟೀಮ್ ಜೊತೆ ನೀವು ಕೆಲಸನ ಮಾಡಬೇಕಾಗಿರುತ್ತೆ ಕಸ್ಟಮರ್ಸ್ ಎಕ್ಸ್ಪೀರಿಯನ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ ಅಥವಾ ಒಳ್ಳೆ ಎಕ್ಸ್ಪೀರಿಯನ್ಸ್ಗೆ ಕೊಡೋದಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ರಿಕ್ವೈರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆದಂಥ ರಿಕ್ವೈರ್ಮೆಂಟ್ಸ್ಗಳಿದೆ. ನಿಮ್ಮಲ್ಲಿ ಏನು ಸ್ಕಿಲ್ಸ್ ಇರಬೇಕು ಅನ್ನೋದು ಕೂಡ ತುಂಬ ಸಿಂಪಲ್ ಆಗಿದೆ. ನೀವಿಲ್ಲಿ ರಿಕ್ವೈರ್ಮೆಂಟ್ಸ್ನ ನೋಡ್ಬೋದು. ಗುಡ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೊಂದು ಒಳ್ಳೆ ಕಮ್ಯುನಿಕೇಷನ್ ಇರಬೇಕು, ಹಾಗೆ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ಗಳಿರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ನಿಮಗೆ ಮೆಸೇಜ್ ಮಾಡಿದಾಗ ಅವ್ರಿಗೆ ಹೇಗೆ ರಿಪ್ಲೈ ಮಾಡಬೇಕು, ಲೈಕ್ ಪ್ರೊಫೆಷನಲ್ ಮ್ಯಾನರಲ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಿರೋವಂಥದ್ದು. ಇನ್ನು ಕಂಫರ್ಟಬಲ್ ಯೂಸಿಂಗ್ ವಾಟ್ಸ್ಆ್ಯಪ್, ಗೂಗಲ್ ಶೀಟ್, ಲಿಂಕ್ಡ್ಇನ್ ಆ್ಯಂಡ್ ಆನ್ಲೈನ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ವಾಟ್ಸಪ್ನ ಯೂಸ್ ಮಾಡೋಕ್ಕೆ ಬರಬೇಕು, ಗೂಗಲ್ ಶೀಟ್ನ ಯೂಸ್ ಮಾಡೋಕ್ಕೆ ಬರಬೇಕು, ಲಿಂಕ್ಡ್ಇನ್ನ ಯೂಸ್ ಮಾಡೋಕ್ಕೆ ಬರಬೇಕು, ಹಾಗೆ ಆನ್ಲೈನ್ ಟೂಲ್ಸ್ಗಳು ಏನಿದೆ ಅದನ್ನು ಯೂಸ್ ಮಾಡೋಕ್ಕೆ, ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ರೀತಿಯಾದಂಥದ್ದನ್ನ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಈ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಕಸ್ಟಮರ್ಸ್ ಇವ್ರಿಗೆ ಕನೆಕ್ಟ್ ಆಗುವಂಥದ್ದು, ಮೆಸೇಜ್ ಮಾಡುವಂಥದ್ದು. ಸೊ ಈ ಲೈಕ್ ಪ್ಲ್ಯಾಟ್ಫಾರ್ಮ್ಸ್ನ ನಿಮಗೆ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ವಿತ್ ಫಾಲೋ ಅಪ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸೆಲ್ಫ್ ಮೋಟಿವೇಟೆಡ್ ಆಗಿರಬೇಕು, ಹಾಗೆ ಇರುವಂಥ ಎಲ್ಲ ಫಾಲೋ ಅಪ್ಸ್ನು ಕೂಡ ಕಂಪ್ನಿಯವ್ರಿಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೇಲ್ಸ್, ಮಾರ್ಕೆಟಿಂಗ್ ಆ್ಯಂಡ್ ಕಸ್ಟಮರ್ ಕಮ್ಯುನಿಕೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ವಲ್ಪನಾದರೂ ಏನು ಸೇಲ್ಸ್ ಹೇಗೆ ವರ್ಕ್ ಆಗುತ್ತೆ, ಮಾರ್ಕೆಟಿಂಗ್ ಹೇಗೆ ವರ್ಕ್ ಆಗುತ್ತೆ, ಅಥವಾ ಕಸ್ಟಮರ್ ಕಮ್ಯುನಿಕೇಷನ್ ಹೇಗೆ ಮಾಡಬೇಕು ಅಂತ ಸ್ವಲ್ಪ ಆದರೂ ಬೇಸಿಕ್ಸ್ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇವರ ಪ್ರಾಡಕ್ಟ್ ರಿಲೇಟೆಡ್ ನೀವು ಅವ್ರ ಜೊತೆ ಮೆಸೇಜ್ನ ಮಾಡೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಆದರೂ ಗೊತ್ತಿದ್ರು ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇನ್ನು ಎಬಿಲಿಟಿ ಟು ವರ್ಕ್ ರಿಮೋಟ್ಲಿ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಮನೆಯಿಂದ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಆಗಬೇಕು ಅನ್ನೋದನ್ನ ಅವರಿಲ್ಲಿ ಹೇಳಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡಿದ್ರೆ ಫ್ರೆಶರ್ಸ್ ವಿತ್ ಅ ಲರ್ನಿಂಗ್ ಆಟಿಟ್ಯೂಡ್ ಆರ್ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ಸ್ ಆಗಿದ್ರು ಕೂಡ ಹೊಸದನ್ನು ಕಲಿಯೋದಕ್ಕೆ ರೆಡಿ ಇದ್ದೀರಾ, ಇಂಟ್ರೆಸ್ಟ್ ಇದೆ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅನ್ನೋದನ್ನೇ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಕಿಲ್ಸ್ಗಳು ಏನೇನು ಬೇಕು ಅಂತ ನೋಡಿದ್ರೆ ಸೇಲ್ಸ್ ಕಮ್ಯುನಿಕೇಷನ್ಸ್ ಇರಬೇಕು, ಹಾಗೆ ಇಲ್ಲಿ ಲೀಡ್ ಜನರೇಟ್ ಮಾಡೋದಕ್ಕೆ ಆಗಬೇಕು, ಕಸ್ಟಮರ್ ಸಪೋರ್ಟ್, ವಾಟ್ಸಪ್ ಕಮ್ಯುನಿಕೇಷನ್ ಬರಬೇಕು, ಲಿಂಕ್ಡ್ಇನ್ ಔಟ್ರೀಚ್ ಬರಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಿರಬೇಕು ಅಂತ ಹೇಳ್ತಾರೆ. ಜಸ್ಟ್ ಇದೆಲ್ಲ ಮೆಸೇಜಿಂಗ್ ಆಗಿರುತ್ತೆ. ಇನ್ನು ಸೇಲ್ಸ್ ನೋಡಿದ್ರೆ ಅದೇ ಹೇಳಿದ್ನಲ್ಲ ನಾನು ನಿಮಗೆ, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾಸ್ಗಳು ನಿಮ್ಗೆ ಇರಬೇಕು ಅಂತ. ಇನ್ನು ಕಂಪ್ನಿಗೆ ಫಾಲೋ ಅಪ್ ಮೆಸೇಜ್ ಮ್ಯಾನೇಜ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ. ರಿಮೋಟ್ ಕೊಲಾಬ್ರೇಷನ್ಸ್ ಕೂಡ ನಿಮಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕ್ಲಿ ಈ ಕಂಪ್ನಿಯವರು ಬಂದು ಏನು ಈ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ ಅವ್ರ ಜೊತೆ ಎಲ್ಲ ಕನೆಕ್ಟ್ ಆಗಿ ಅವರಿಗೆ ಬೇಕಾಗಿರೋವಂಥ ಪ್ರಾಡಕ್ಟ್ಸ್ನ ಕಳಿಸೋ ಅಂಥದ್ದು, ಅವ್ರ ಕಡೆಯಿಂದ ವೀಡಿಯೋಸ್ನ ರೆಡಿ ಮಾಡಿಕೊಂಡು ಅವರ ಪೇಜಲ್ಲಿ ಹಾಕುವಂಥದ್ದು, ಈ ರೀತಿಯಾದಂಥ ಕೆಲಸನ ಮಾಡ್ತಾ ಇರ್ತಾರೆ. ಸೊ ಅದರಿಂದ ನೀವು ಅವ್ರ ಜೊತೆ ಮೆಸೇಜ್ ಮಾಡುವಂಥದ್ದು, ಎಲ್ಲ ರಿಕ್ವೈರ್ಮೆಂಟ್ಸ್ನ ಕೇಳ್ಕೊಳೋವಂಥದ್ದು, ಆ ರೀತಿಯಾದಂಥ ಕೆಲಸ ಇರುತ್ತೆ ಅಷ್ಟೇ. ಇನ್ನು ವರ್ಕ್ ಡೇಸ್ ನೋಡಿದ್ರೆ ಇಲ್ಲಿ 5 ಡೇಸ್ ಅ ವೀಕ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಯಾಟರ್ಡೆ ಸಂಡೇ ನಿಮಗೆ ಫಿಕ್ಸ್ಡ್ ಆಫ್ ಇರುತ್ತೆ. ವಾರದಲ್ಲಿ 5 ದಿನ, ಮಂಡೆಯಿಂದ ಫ್ರೈಡೇವರೆಗೂ ನೀವು ಇಲ್ಲಿ ಕೆಲಸನ ಮಾಡಬೇಕು. ಇನ್ನು ವರ್ಕ್ ಟೈಪ್ ಮತ್ತು ಟೈಮಿಂಗ್ಸ್ ನೋಡಿದ್ರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಪಾರ್ಟ್ ಟೈಮ್ ಅನ್ನೋದು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಪಾರ್ಟ್ ಟೈಮ್ ಆಗು ಕೂಡ ಮಾಡ್ಬೋದು. ಇನ್ನು ಪೀಕ್ಸ್ ಏನೇನಿದೆ ಅಂದರೆ ಲರ್ನಿಂಗ್ ಅಲೋಯನ್ಸ್ ಕೂಡ ಕೊಟ್ಟಿರ್ತಾರೆ. ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅಲ್ಲ 1 ವೀಕ್, ಅದ್ರದ್ದು ಅಮೌಂಟ್ ಕೂಡ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹೈಬ್ರಿಡ್ ವರ್ಕ್ ಕೂಡ ನೀವು ಮಾಡ್ಬೋದಾಗಿರುತ್ತೆ ಅಂತ ಕೂಡ ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅಂದರೆ ತುಂಬ ಸಿಂಪಲ್ ಆಗಿ ನೀವು ಜಸ್ಟ್ ಇಲ್ಲಿ ಕ್ವಿಕ್ ಅಪ್ಲೈ ಅನ್ನೋ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಡೈರೆಕ್ಟಾಗಿ ಅಪ್ಲೈ ಆಗುತ್ತೆ. ಸೊ ಅಲ್ಲಿ ಅದಕ್ಕಿಂತ ಮುಂಚೆ ನೀವು ಅಪ್ಸ್ಟಾಕಲ್ಲಿ ಲೈಕ್ ಏನು ಹೇಳ್ತಾರೆ ಲಾಗಿನ್ ಆಗಿರಬೇಕಾಗಿರುತ್ತೆ ನಿಮ್ಮ ಇನ್ಫಾರ್ಮೇಷನ್ಸ್ನ ಆಗಿ. ಅದು ಹೇಗೆ ಅಂದರೆ ಫಸ್ಟ್ ನೇಮು, ಲಾಸ್ಟ್ ನೇಮು, ಹಾಗೆ ನಿಮ್ಮ ಇಮೇಲ್, ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ.
ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನೀವು ಇಲ್ಲಿ ಹಾಕಿದ್ಮೇಲೆ ನಿಮ್ಮ ಜೆಂಡರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಿಮ್ಮ ಲೊಕೇಶನ್ನ ನೀವು ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಆರ್ಗನೈಸೇಷನ್, ನೀವು ಯಾವ ಕಾಲೇಜಲ್ಲಿ ಓದಿದ್ದು ಅದನ್ನು ನೀವು ಇಲ್ಲಿ ಹಾಕ್ಬೋದು. ಏನಾದರೂ ನಿಮಗೆ ಡಿಸಬಿಲಿಟಿ ಇದೆಯಾ ಅಂತ ಕೇಳ್ತದೆ. ಸೊ ಇದು ನೋ ಅಂದರೆ ನೋ ಕೊಡಿ, ಎಸ್ ಅಂದರೆ ಎಸ್ ಕೊಡಿ. ಅದಾದಮೇಲೆ ಇಲ್ಲಿ ನೀವು ಫ್ರೆಶರ್ಸಾ ಏನು ಕೇಳ್ತದೆ. ನೀವೇನೋ ಪ್ರೊಫೆಷ್ನಲ್ ಆಗಿದ್ರು ವೆಲ್ ಆ್ಯಂಡ್ ಗುಡ್, ಇಲ್ಲಾಂದರೆ ಫ್ರೆಶರ್ಸ್ನು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಯಾ ಇಯರ್ ಪಾಸ್ಔಟ್ ಅಂತ ಕೇಳ್ತದೆ. ನೀವೇನಾದ್ರು 2024ಗಿಂತ ಮುಂಚೆ ಪಾಸ್ಔಟ್ ಆಗಿದ್ರು ಕೂಡ ಜಸ್ಟ್ 2024 ಅಂತ ಹಾಕಿ, ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಅವ್ರು ಇಂಟರ್ವ್ಯೂ ಕಾಲ್ ಮಾಡಿದಾಗ ನೀವು ಏನು ಓದಿದ್ರೆ, ಹೇಗೆ ಓದಿದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಕನ್ಫರ್ಮ್ ಮಾಡ್ಬೋದಾಗಿರುತ್ತೆ. ಇನ್ನು ಡಾಕ್ಯುಮೆಂಟ್ಸ್ ನೋಡಿದ್ರೆ ನೀವು ಯಾವುದ್ರಲ್ಲಿ ಮಾಡಿದ್ದೀರಾ ನಿಮ್ಮ ಲೈಕ್ ಕೋರ್ಸ್ನ ಅನ್ನೋದನ್ನ ಇಲ್ಲಿ ಅವರು ಕೇಳ್ತಾ ಇದ್ದಾರೆ. ನೀವು ಇಲ್ಲಿ ಹಾಕಿದ್ಮೇಲೆ ಜಸ್ಟ್ ಅ ಮಿನಿಟ್ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ಯೂನಿವರ್ಸಿಟಿ ಅಥವಾ ಆರ್ಗನೈಸೇಷನ್ ಹಾಕಿದ್ಮೇಲೆ ಅದು ನಿಮಗೆ ಕರೆಕ್ಟಾಗಿ ಶೋ ಆಗುತ್ತೆ. ಅದಾದಮೇಲೆ ಇಲ್ಲಿ ಜಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಅಥವಾ ಏನಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಇದಾಗಿರುತ್ತೆ. ಇದನ್ನು ಫಿಲ್ ಮಾಡಿ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಅವ್ರು ಕೇಳಿರುವಂಥ ನೀವು ಕೊಟ್ಟಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್, ಇಲ್ಲಿ ಇಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀರಲ್ವಾ, ಅದಕ್ಕೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ಗಳನ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಸೊ ಅದರಿಂದ ಅವ್ರಿಗೊಂದು ಬೆಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಏನಾದರೂ ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಅಲ್ಲಿ ಆದಷ್ಟು ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.